ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ಇವತ್ತು ನನ್ನ ಹತ್ರ ಇರುವಂಥ ಸಾರಿನ ನಿಮಗೆ ತೋರಿಸ್ಬೇಕಂತ ಇದ್ದೀನಿ. ಲೈಕ್ ಸಾರಿ ಕಲೆಕ್ಷನ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ತುಂಬ ಸಾರಿಗಳಿದೆ. ಅಂದರೆ ತುಂಬ ಸಾರಿ ಅಂತಂದರೆ ಆಲ್ಮೋಸ್ಟ್ ಒಂದು 15 to 20 ಸ್ಯಾರೀಸ್ ಇದೆ ಅಂತ ಹೇಳ್ಬೋದು. ಬಟ್ ಅದು 15 to 20 ಸ್ಯಾರೀಸ್ ಕಂಪ್ಲೀಟ್ಲಿ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ನನಗೆ ಇಷ್ಟ ಆಗಿರುವಂಥ ಟಾಪ್ 10 ಸ್ಯಾರೀಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಂಬಿನೇಷನ್ಸ್ ಎಲ್ಲನೂ ಸಖತ್ತಾಗಿದೆ. ನಾನು ಚೂಸ್ ಮಾಡಿದಂಥ ಸ್ಯಾರಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಫೇವ್ರೇಟ್ ಆಗಿರುವಂಥ 10 ಸ್ಯಾರೀಸ್ನ ನಿಮಗೆ ನಾನು ನಿಮ್ಮ ಮುಂದೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಹೋಪ್ ಇದೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಆಗೋದಿದೆ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ. ಸೊ ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇರಲಿ ಅಂತ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಸೊ ದಟ್ ನನಗೆ ಮುಂದೆ ವೀಡಿಯೋಸ್ ಎಲ್ಲ ಹಾಕ್ತೀನಿಲ್ಲ, ನೋಟಿಫಿಕೇಶನ್ಸ್ ಎಲ್ಲ ತಕ್ಷಣ ರೀಚ್ ಆಗುತ್ತೆ. ನೀವು ಆವಾಗ ನನ್ನ ವೀಡಿಯೋಸ್ ನೋಡ್ಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಎಸ್, ಈ ಒಂದು 10 ಸ್ಯಾರೀಸ್ನ, ನನ್ನ ಫೇವ್ರೆಟ್ ಸ್ಯಾರೀಸ್ನ ತೋರಿಸ್ತೀನಿ. ಎಲ್ಲನೂ ತೋರಿಸ್ಕೊಂಡು ಕೂತ್ರೆ ಟೈಮ್ ಆಗುತ್ತಲ್ವ, ಸೊ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಟಾಪ್ 10 ನನಗೆ ಇಷ್ಟ ಆಗಿರುವಂಥ ಸ್ಯಾರಿ, ಮೋಸ್ಟಾಗಿ ನನಗೆ ತುಂಬಾ ಇಷ್ಟ ಆಗಿರುವಂಥ ಸ್ಯಾರಿಗಳು ಅಷ್ಟೇ ತೋರಿಸ್ತೀನಿ. ಓಕೆ, ಬಂತಲ್ವ. ಸೊ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ. ಸೊ ನೀವು ಈ ಸ್ಯಾರೀಸ್ಗಳನ್ನು ನಾನು ಆಲ್ಮೋಸ್ಟ್ ಎಲ್ಲ ಶಾಪಲ್ಲೇ ತೊಗೊಂಡಿರೋದು. ಆನ್ಲೈನ್ ಅಂತ ತೊಗೊಂಡಿದ್ದು ಸ್ಯಾರಿಗಳು ಇದೆ, ಒಂದು 2 ಸ್ಯಾರಿ ಆನ್ಲೈನ್ ಇದೆ. ಅದನ್ನು ನಿಮಗೆ ತೋರಿಸ್ತೀನಿ, ಎಲ್ಲಿ ತೊಗೊಂಡಿರೋದು ಅಂತ. ಅದನ್ನು ಕೂಡ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಇವಾಗಿನ ಹಬ್ಬ ಇದೆಯಲ್ಲ, ಸೊ ನೋಡ್ಬೋದು. ನೀವು ನನ್ನ ವೀಡಿಯೋಸ್ ನೋಡಿಬಿಟ್ಟು ನಿಮಗೆ ಸ್ಯಾರಿ ಕಾಂಬಿನೇಷನ್ಸ್ ಎಲ್ಲ ಇಷ್ಟ ಆಗಿದ್ರೆ, ನೀವು ಆ ಒಂದು ಫೋಟೋ ತಕ್ಕೊಂಡ್ಬಿಟ್ಟು ಇಟ್ಕೊಂಡು ನೀವು ಎಲ್ಲಿ ಶಾಪ್ಗೆ ಹೋಗ್ತಿರಲ್ಲ, ಸೊ ಅವ್ರ ಹತ್ರ ಕೇಳ್ಬೋದು, ಈ ಕಾಂಬಿನೇಷನಲ್ಲಿ ನಿಮ್ಮ ಹತ್ರ ಸ್ಯಾರಿ ಇದೆಯಾ ಅಂತ ಹೇಳಿದಾಗ ಅವರು ಸುಮಾರಷ್ಟು ಕಲೆಕ್ಷನ್ಸ್ ತೋರಿಸ್ತಾರೆ. ನೋಡಿಬಿಟ್ಟು ನೀವು ತಗೋಬಹುದು. ಸೊ ಓಕೆ, ಇದೊಂದು ಗುಡ್ ಐಡಿಯಾ ಅಂತ ಹೇಳ್ತೀನಿ. ಸೊ ಬನ್ನಿ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ಇದು ಕ್ರೇಪ್ ಸಿಲ್ಕ್ ಅಲ್ವ, ಇದು ರೀಸೆಂಟ್ಲಿ ತೊಗೊಂಡಿರೋದು, ಇವಾಗ ಟ್ರೆಂಡಲ್ಲಿರುವಂಥ ಸ್ಯಾರಿ. ಸೊ ನನ್ನ ಒಂದು ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಕೂಡ ನಾನು ಇದನ್ನು ವಿಯರ್ ಮಾಡ್ಕೊಂಡ್ಬಿಟ್ಟು ಇದನ್ನು ಎಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಡಿಟೇಲ್ಡ್ ವಿಡಿಯೋನೇ ಮಾಡಿದ್ದೀನಿ ನನ್ನ ಒಂದು ಚಾನಲಲ್ಲಿ. ನೀವು ಹೋಗ್ಬಿಟ್ಟು ನೋಡ್ಬೋದು. ಆ್ಯಂಡ್ ಶಾರ್ಟಾಗಿ ಹೇಳ್ಬಿಡ್ತೀನಿ, ಇದು ಒಂದು ನನ್ನ ಇನ್ಸ್ಟಾಗ್ರಾಮ್ ಪೇಜಿಂದ ತಗೊಂಡಿರೋದು ಕಲೆಕ್ಷನ್ಸ್. ಎಸ್, ಬಾಲಾಜಿ ಕಲೆಕ್ಷನ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಇದನ್ನು ತಗೊಂಡಿರೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಆಲ್ಸೋ ತುಂಬ ಚೆನ್ನಾಗಿದೆ. ಸೊ ಇದನ್ನು ಇನ್ನೂ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಲ್ಲ. ಇವನ್ ವರಮಹಾಲಕ್ಷ್ಮಿ ಬಂತಲ್ವ, ಸೊ ಆವಾಗ ಸ್ಟಿಚ್ ಮಾಡೋಣ ಅಂದ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಕಲರ್ ನೋಡ್ಬೋದು, ವೈನ್ ಕಲರು. ಇದಕ್ಕೆ ಗೋಲ್ಡ್ ಕಲರ್ದು ಲೈಕ್ ಈ ಥರ ಬಂದಿದೆಯಲ್ಲ, ಸೊ ನೀವು ಗೋಲ್ಡ್ ಬ್ಲೌಸ್ ಹಾಕೊಂಡಾಗೂ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲ ಕಾಂಟ್ರಾಸ್ಟ್ ಆಗಿ ವೈಟ್ ಬ್ಲೌಸ್ ನಾನು ಹಾಕೊಂಡು ತೋರಿಸಿದ್ದೀನಿ ನೋಡಿ ನನ್ನ ವೀಡಿಯೋಸಲ್ಲಿ. ಸೊ ಆ ಥರನೂ ಹಾಕ್ಕೋಬೋದು, ಅಥವಾ ಕಾಂಟ್ರಾಸ್ಟ್ ಆಗಿ ಯೂಸ್ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ. ಅಥವಾ ಇದನ್ನೇ ನೀವು ರನ್ನಿಂಗ್ ಬ್ಲೌಸ್ ಬರುತ್ತೆ ಇದಕ್ಕೆ ಆ್ಯಕ್ಚುಲಿ. ಸೊ ಅದನ್ನೇ ರನ್ನಿಂಗ್ ಬ್ಲೌಸನ್ನು ನೀವು ಹಾಕ್ಕೊತೀರ ಅಂದರೆ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಹೊಲಿಸ್ಬೇಕು, ಇನ್ನೂ ಹೊಲಿಸಿಲ್ಲ, ಅಷ್ಟೇ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಈ ಒಂದು ಸ್ಯಾರಿ ಅಂತ ಹೇಳ್ಬೋದು. ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ತೀನಿ. ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ತೊಗೊಂಡು ಆಲ್ಮೋಸ್ಟ್ 2 years ಆಯಿತು. ನಾನು ಮರ್ತೋಗಿದ್ದೀನಿ ಯಾವುದ್ರಲ್ಲಿ ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ಪ್ರೈಸ್ ಆಲ್ಸೋ ಐ ಡೋಂಟ್ ನೋ. ರೀಸನೇಬಲ್ ಆಗಿದೆ ಪ್ರೈಸು, ಅಷ್ಟು ಜಾಸ್ತಿ ಏನಿಲ್ಲ. ಸೊ ಇದ್ರದ್ದು ಕಲರ್ ನೋಡ್ಬೋದು, ಕಾಂಬಿನೇಷನ್. ಆ್ಯಂಡ್ ಇನ್ನೊಂದೇನೆಂದರೆ, ಈ ಸ್ಯಾರಿನ ನಾನು ತೊಗೊಂಡ್ಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದಾಗೂ ಕೂಡ ಈ ಒಂದು ಕಾಂಬಿನೇಷನ್ ಸ್ಯಾರಿಗಳನ್ನೇ ಎಲ್ಲರೂ ಹಾಕ್ಕೊತಾ ಇದ್ರು ಆವಾಗ ನಾನು ತೊಗೊಂಡಂದಲ್ಲ. ಸೊ ಒಂದು ಫಂಕ್ಷನ್ಸ್ಗೆ ಹಾಕೊಂಡು ಹೋದಾಗ ಸುಮಾರಷ್ಟು ಜನ ಅದೇ ಕಲರ್. ಇವನ್ ಟುಡೇ ಆಲ್ಸೋ ನಾನು ಏನಾದರೂ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗೆಲ್ಲ ಈ ಒಂದು ಕಾಂಬಿನೇಷನ್ ಸ್ಯಾರಿನ ಸುಮಾರು ಜನ ಹಾಕ್ಕೊಂಡಿರ್ತಾರೆ. ನೀವು ನೋಡಿರ್ಬೋದು ಈ ಒಂದು ಕಾಂಬಿನೇಷನ್ ಸ್ಯಾರಿ. ತುಂಬಾ ಚೆನ್ನಾಗಿದೆ, ನನಗೆ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಹಾಕೊಂಡಾಗೂ ಕೂಡ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಎಷ್ಟು ಚೆನ್ನಾಗಿದೆ ಅಂತ ಇದ್ರು. ಆ್ಯಂಡ್ ಇವನ್ ಇದ್ರದ್ದು ಪಲ್ಲು ಬಂದುಬಿಟ್ರೆ ಯಾವ ಥರ ಬರುತ್ತೆ ತೋರಿಸ್ತೀನಿ. ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದ್ದು ಬ್ಲೌಸು. ಸೊ ಪಲ್ಲು ನೋಡ್ಬೋದು, ಈ ಥರ ಬರುತ್ತೆ. ಅಷ್ಟೇ, ಸ್ವಲ್ಪ ತೋರಿಸ್ತೀನಿ. ಮತ್ತು ಆಮೇಲೆ ಎಲ್ಲನೂ ಗುಡ್ಡೆ ಹಾಕ್ಕೊಂಡ್ಬಿಟ್ರೆ ಮಡ್ಚೋದು ಕಷ್ಟ ಆಗುತ್ತೆ ಅದಕ್ಕೆ. ಸೊ ನೋಡ್ಬೋದು, ಈ ಥರ ಬರುತ್ತೆ. ಪಲ್ಲುನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಸ್ಯಾರಿ. ಸೊ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು ಈ ಸ್ಯಾರಿದು. ಸೊ ಇದು ಒಂದು ಮದುವೆಗೆ ತಗೊಂಡಿದ್ದೆ, ಸಿಂಪಲ್ಲಾಗಿ. ತುಂಬಾ ಇಷ್ಟ ಆಗಿತ್ತು ಇದು. ಸೊ ಆಮೇಲೆ ಮಡ್ಚಿಡ್ತೀನಿ. ಲೈಕ್ ಇವಾಗ ವೀಡಿಯೋಸ್ ಮಾಡ್ಕೊಂಡ್ಬಿಟ್ಟು ಮಡ್ಚೋದಂತಂದರೆ ಸ್ವಲ್ಪ ವೀಡಿಯೋಸು ಡಿಲೇ ಆಗುತ್ತೆ, ನಿಮಗೂ ಬೋರ್ ಆಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಸ್ಯಾರಿಗಳನ್ನು ಅಷ್ಟೇ ತೋರಿಸ್ತೀನಿ.
ನೆಕ್ಸ್ಟ್ ಬಂದು 2 ಸ್ಯಾರೀಸ್ ಆಯ್ತಲ್ವಾ. ನೆಕ್ಸ್ಟ್ ಬಂದು ಈ ಸ್ಯಾರಿನ ತುಂಬ ಚೆನ್ನಾಗಿ ಇಟ್ಟಿದ್ದೀನಿ. ದಿಸ್ ಈಸ್ ಆಲ್ಸೋ ಮೈ ಒನ್ ಆಫ್ ದಿ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಈ ಥರ ಕಾಟನ್ ಬ್ಯಾಗ್ಸಲ್ಲಿ ರೇಷ್ಮೆ ಸೀರೆಗಳನ್ನು ನೀವು ಈ ಥರ ಕಾಟನ್ ಬ್ಯಾಗ್ಸಲ್ಲಿ ಹಾಕಿಟ್ಟಿರಿ. ಸೊ ದ್ಯಾಟ್ ಬ್ರೀತೇಬಲ್ಲು ಆಗುತ್ತಲ್ವಾ, ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿ ಬ್ರೀತ್ ಆಗುತ್ತೆ, ಹಾಗೆ ನಿಮಗೆ ಚೆನ್ನಾಗೂ ಅನಿಸುತ್ತೆ ಅಂತ ಹೇಳ್ಬೋದು. ಬಿಕಾಸ್ ರೇಷ್ಮೆ ಸ್ಯಾರಿನ ಎಲ್ಲ ಹಾಗಾಗಿ ಇಟ್ಟರೆ ಸುಮ್ಮನೆ ಫೋಲ್ಡಿಂಗ್ಸ್ ಎಲ್ಲ ಆಗುತ್ತೆ. ಆ್ಯಂಡ್ ಹೇಗೆ ಪ್ರಿಸರ್ವ್ ಮಾಡೋದು ಏನು ಅಂತ ಅನ್ನೋದ್ರಲ್ಲಿ ನಾನು ನನ್ನ ಒಂದು ಚಾನಲಲ್ಲಿ ಡಿಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ನೋಡಿ, ಇದನ್ನು ಹೇಗೆ ಪ್ರಿಸರ್ವ್ ಮಾಡೋದು, ಏನು ರೇಷ್ಮೆ ಸ್ಯಾರಿಗಳನ್ನು ಅನ್ನೋದನ್ನೆಲ್ಲ ಮಾಡಿದ್ದೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ. ತೋರಿಸ್ತೀನಿ ಒಳಗಡೆ ನಿಮಗೆ. ದಿಸ್ ಈಸ್ ಮೈ ಮ್ಯಾರೇಜ್ ಸ್ಯಾರಿ ಅಂತ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ತಗೊಂಡಿರುವಂಥ ಸ್ಯಾರಿ. ಅಯ್ಯೋ ಅಂದ್ರೂ ಸ್ವಲ್ಪ ಫೋಲ್ಡ್ ಆಗಿದೆ, ಇಲ್ಲಿ ಸ್ವಲ್ಪ ಫೋಲ್ಡ್ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಇಷ್ಟ ಆಯಿತು ನನಗೆ ಇದು. ಆ್ಯಂಡ್ ಇದಕ್ಕೆ ಗೋಲ್ಡ್ ಬಂದಿದೆ. ಸೊ ಇದನ್ನು ನೀವು ಗೋಲ್ಡ್ ಬ್ಲೌಸನ್ನೇ ಹೊಲಿಸ್ಬೋದು ಅಥವಾ ಕಾಂಟ್ರಾಸ್ಟ್ ಆಗಿರುವಂಥ ಬ್ಲೌಸ್. ನಾನು ಕಾಂಟ್ರಾಸ್ಟ್ ಆಗಿರೋ ಬ್ಲೌಸನ್ನ ಹೊಲಿಸ್ಕೊಂಡಿದ್ದೆ. ಪಕ್ಕದಲ್ಲಿ ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು ಯಾವ ಥರ ಅಂತ. ಕಾಂಟ್ರಾಸ್ಟ್ ಆಗಿ ನೀವು ಬ್ಲೌಸನ್ನ ತೊಗೊಂಡು ಹೊಲಿಸ್ಕೋಬೋದು. ಇದಕ್ಕೆ ವೈಟ್ ಕೂಡ ಸಖತ್ತಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಗೋಲ್ಡ್ ಇದನ್ನೇ ಕೂಡ ಬ್ಲೌಸ್ ಬಂದ್ಬಿಟ್ಟು ಈ ಗೋಲ್ಡ್ ಕಲರಲ್ಲೇ ಬಂದಿತ್ತು. ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡ್ಬೋದು ನಿಮಗೆ ಯಾವುದಂತ ಹೇಳ್ಬಿಟ್ಟು. ದಿಸ್ ಈಸ್ ಮೈ 3rd ಸ್ಯಾರಿ. ಕಾಂಬಿನೇಷನ್ ಆಗಲಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಸೊ ಕುಚ್ಚು ಬಂದು ಈ ಥರ ಹಾಕಿದ್ದೆ, ನೋಡ್ಬೋದು, ಇದು ಕಾಣಿಸ್ತಾ ಇದೆಯಲ್ವಾ. ಸೊ ಈ ಥರ ಹಾಕ್ಸಿದ್ದೆ ಇದಕ್ಕೆ ಮ್ಯಾರೇಜ್ ಸ್ಯಾರಿ. ಆ್ಯಂಡ್ ಪಲ್ಲು ನೋಡ್ಬೋದು ಒಳಗಡೆ ಗೋಲ್ಡ್ ಆಗಿದೆ. ಸೊ ಇದನ್ನು ಮ್ಯಾರೇಜ್ಗೆ ಅಷ್ಟೇ ಉಟ್ಕೊಂಡಿರೋದು, ಮತ್ತೆ ನಾನು ಎಲ್ಲಿ ಉಟ್ಕೊಳ್ಳೋಕ್ಕೆ ಆಗಿಲ್ಲ, ಚಾನ್ಸಸ್ ಸಿಕ್ಕಿಲ್ಲ. ಬಟ್ ಇದು ತುಂಬ ಸಿಂಪಲ್, ಅಷ್ಟೊಂದು ಗ್ರ್ಯಾಂಡಾಗಿ ಉಟ್ಕೊಳ್ಳೋಕ್ಕೆ ಆಗಲ್ಲ ಬೇರೆ ಕಡೆ ಅಂತ ಆ ಥರ ಸ್ಯಾರಿ ತೊಗೊಂಡಿಲ್ಲ ನನ್ನ ಮದುವೆಗೆ. ಸೊ ಇದನ್ನು ಕೂಡ ನಾವು ಬೇರೆ ಇನ್ನೊಂದು ಮದುವೆಗೆ ನೀಟಾಗಿ ನಾವು ಬೇರೆ ಕಾಂಟ್ರಾಸ್ಟಾಗಿ ಬ್ಲೌಸ್ ಹಾಕೊಂಡ್ಬಿಟ್ಟು ಹೋದ್ರೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು 35,000 ಅಂತ ಹೇಳ್ತೀನಿ. 35,000 ಪೇ ಮಾಡಿರೋದು ಈ ಸ್ಯಾರಿಗೆ. ಸೊ ಮೈ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದರೆ ಇದನ್ನು ಕೂಡ ಮದುವೆಯಲ್ಲೇ ತುಂಬ ಸಿಂಪಲಾಗಿ ತೊಗೊತಾರಲ್ಲ ಆವಾಗ ತೊಗೊಂಡಿರೋದು. ಸೊ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಸೊ ಗ್ರೀನ್ಗೆ ಯೆಲ್ಲೋ ಕಾಂಬಿನೇಷನ್ ಇದೆಯಲ್ಲ, ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ ಈ ಒಂದು ಕಾಂಬಿನೇಷನ್ ಸ್ಯಾರಿ. ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಇದು ರೇಷ್ಮೆ ಸ್ಯಾರಿ. ಅರೌಂಡ್ 8,000 to 9,000 ಏನೋ ಪೇ ಮಾಡಿರೋದು ಇದಕ್ಕೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಕಾಂಬಿನೇಷನ್. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದರೆ ಯೆಲ್ಲೋ ಕಲರ್ ಇದೆಯಲ್ಲ, ಇಲ್ಲಿ ಬಾರ್ಡರ್ ಇದೆಯಲ್ಲ, ಸೊ ಈ ಯೆಲ್ಲೋ ಕಲರ್ ಬಂದಿತ್ತು. ಆ್ಯಂಡ್ ಪಲ್ಲು ಇದ್ರೆ ಸಿಂಪಲ್ ಆಗಿದೆ ಪಲ್ಲು ಇದ್ರದ್ದು. ಪಲ್ಲು ನೋಡ್ಬೋದು ಈ ಥರ ಬಂದಿದೆ ಸಿಂಪಲ್ ಆಗಿ, ಶರ್ಗೇನ ಅಂತೀವಲ್ಲ ಅದು ಚೆನ್ನಾಗಿದೆ ಅಲ್ವಾ ಇದು ಸ್ಯಾರಿ. ಸೊ ಈ ಥರ ಕಾಂಬಿನೇಷನ್ ಸ್ಯಾರಿನ ನೀವು ತಗೊಂಡಾಗ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ವಿಯರ್ ಮಾಡಿದಾಗ. ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ಲಾ. ಸೊ ನೆಕ್ಸ್ಟ್ ಬಂದು ಈ ಒಂದು ಸ್ಯಾರಿ. ಇದು ನನ್ನ ಮೆಟರ್ನಿಟಿ ಶೂಟ್ಗೆ ತಗೊಂಡಿರುವಂಥ ಸ್ಯಾರಿ ಇದು. ಸೊ ಈ ಕಾಂಬಿನೇಷನ್ನು ಕೂಡ ಪಿಂಕಿಗೆ ಗ್ರೀನ್ ಇದೆಯಲ್ಲ, ಸೊ ಈ ಕಾಂಬಿನೇಷನ್ ಕೂಡ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಕುಚ್ಚಿನ ನಾನು ಈ ಥರ ಹಾಕ್ಸಿದ್ದೆ. ಸೊ ಈ ಥರ ಕುಚ್ಚು ಬರುತ್ತೆ, ನೋಡ್ಬೋದು ಈ ಥರ ಬರುತ್ತೆ. ಇದರ ಒಂದು ಇದನ್ನು ವಿಯರ್ ಮಾಡಿದ್ದೀನಿ ನಾನು, ಸೋ ಮೆನಿ ಟೈಮ್ಸ್ ವಿಯರ್ ಮಾಡಿದ್ದೀನಿ. ಸೊ ಈ ಥರ ಬರುತ್ತೆ ನಿಮಗೆ. ಪಲ್ಲು ನೋಡ್ಬೋದು ಈ ಥರ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಒಂದು ಸ್ಯಾರಿ ಕೂಡ. ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ. ವೀಡಿಯೋಸಲ್ಲಿ ನೋಡೋಕ್ಕೆ ಸ್ವಲ್ಪ ಇದು ಕಲರ್ ಚೇಂಜ್ ಅನಿಸ್ತಾ ಇದೆ, ಬಟ್ ರಿಯಲ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ಅದೇ ನಿಮಗೆ ಗೋಲ್ಡ್ ಕಾಣಿಸ್ತಿದೆಯಲ್ಲ, ಅದು ಕಂಪ್ಲೀಟ್ಲಿ ಗ್ರೀನ್ ಆಗಿ ಆ ಥರ ಇದೆ, ತುಂಬಾ ಚೆನ್ನಾಗಿದೆ ರಿಯಲಲ್ಲಿ. ಸೊ ವೀಡಿಯೋಸ್ಗಿಂತ ರಿಯಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕೆಲವೊಬ್ಬರು ವೀಡಿಯೋ ಕಾಲು ಓಕೆ, ವೀಡಿಯೋ ಕಾಲ್ ಮಾಡಿದಾಗ ಸ್ವಲ್ಪ ಬರ್ಬೋದು ವೀಡಿಯೋಸಲ್ಲಿ. ಸೊ ಫೋಟೋಸ್ ತೆಗೆದ್ಬಿಟ್ಟು ನೀವು ಸೆಂಡ್ ಮಾಡಿಬಿಟ್ಟು ಕಳಿಸ್ತಾರೆ ನೋಡಿ, ಆವಾಗ ನಿಮಗೆ ಕಲರ್ ತುಂಬಾ ವೇರಿಯೇಷನ್ಸ್ ಆಗುತ್ತೆ, ಡಿಫ್ರೆಂಟಾಗಿ ರಿಸೀವ್ ಆಗುತ್ತೆ ಅಂತ ಹೇಳ್ತೀನಿ. ನೀವೇನಾದರೂ ಆನ್ಲೈನಲ್ಲಿ ನೋಡಬೇಕಾದ್ರೆ ವೀಡಿಯೋಸ್ ಮಾಡಿರ್ತಾರಲ್ಲ, ಸೊ ವೀಡಿಯೋಸ್ ನೋಡಿ, ವೀಡಿಯೋಸ್ ಅವರಿಗೆ ಸೆಂಡ್ ಮಾಡೋಕ್ಕೆ ಕಳ್ಸೋಕ್ಕೆ ಹೇಳಿ. ನೀವು ಇನ್ ಕೇಸ್ ಫೋಟೋಸ್ನೆಲ್ಲ ನೀವು ತೊಗೊಂಡ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಒಂದು ಕಲರ್ ಇರುತ್ತೆ, ನಿಮಗೆ ಫೋಟೋಸ್ ತೆಗೆದಾಗ ಇನ್ನೊಂದು ಕಲರ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ದಿಸ್ ಈಸ್ ಆಲ್ಸೋ ಮೈ ಒನ್ ಆಫ್ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ತೀನಿ. ಗೋಲ್ಡ್ ಕಲರ್ ಇದೆ.
ಸೊ ಗೋಲ್ಡಿಗೆ ಈ ಥರ ಬಂದಿದೆ. ಇದು ಆಲ್ಸೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕೊಂಡಾಗ. ಸೊ ಇದು ನಾನು ಮದುವೆಗೆ ತಗೊಂಡಿದ್ದೆ ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕೊಂಡಾಗ ಕೂಡ. ನೋಡ್ಬೋದು, ಇದು ಕೆಳಗಡೆ ಬರುತ್ತೆ. ಇಷ್ಟು ದೊಡ್ಡ ಬಾರ್ಡರ್ ಇದೆಯಲ್ಲ, ಸೊ ಕೆಳಗಡೆ ಬರುತ್ತೆ ಇದು. ಸೊ ಇದಕ್ಕೂ ಕುಚ್ಚು ಹಾಕಿಸ್ಬೇಕು, ಹಾಕ್ಸಿಲ್ಲ ನಾನು ಇನ್ನು. ಆ್ಯಂಡ್ ಪಲ್ಲು ಇದ್ರೆ ಈ ಥರ ಬರುತ್ತೆ. ಸೊ ಇದ್ರದ್ದು ಬ್ಲೌಸ್ ಬಂದು ಈಗೇನು ಕೆಳಗಡೆ ನೋಡ್ತಾ ಇದ್ದೀರಲ್ವ ನೀವು, ಈ ಥರ ಕೊಟ್ಟಿದ್ರು ಬ್ಲೌಸು. ಸೊ ಅದನ್ನೇ ಬೇಕಾದರೆ ನೀವು ಹೊಲಿಸ್ಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಬೇಡ ಅಂತಂದರೆ ಇದು ನಂದೇನು ಬಾರ್ಡರ್ ಕಲರ್ ಇದೆಯಲ್ಲ ಇದು, ಸೊ ಈ ಕಲರಲ್ಲಿ ತಗೊಂಡು ನಾನು ಹೊಲಿಸಿದ್ದೆ ಬ್ಲೌಸ್ನ. ಸೊ ಆ ಥರ ಬ್ಲೌಸನ್ನು ಕೂಡ ನೀವು ಹಾಕ್ಕೋಬೋದು. ಅಥವಾ ಇದನ್ನೇ ಗೋಲ್ಡ್ ಹೊಲಿಸ್ತೀನಿ ಅಂತಂದ್ರೂ ಹೊಲಿಸ್ಬೋದು. ಕಾಂಟ್ರಾಸ್ಟೇ ಬೆಸ್ಟ್ ಅನ್ನಿಸ್ತಾ ಅಂತಂದು. ಬಿಕಾಸ್ ಏನಾಗುತ್ತೆ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಕಾಂಟ್ರಾಸ್ಟ್ ಹಾಕೊಂಡಾಗ ಡಿಫ್ರೆಂಟಾಗಿ ತುಂಬಾ ಇನ್ನೂ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಾಂಟ್ರಾಸ್ಟನ್ನು ಆಲ್ಮೋಸ್ಟ್ ಕಾಂಟ್ರಾಸ್ಟ್ ತಗೊಳ್ಳೋದು. ಸೊ ನೆಕ್ಸ್ಟ್ ಒಂದು ಬಂದರೆ ಈ ಸ್ಯಾರಿ. ಇದು ಅವಾಗ ತುಂಬ ಟ್ರೆಂಡಲ್ಲಿತ್ತು. ಇದು ಒನ್ ಆಫ್ ದ ರೇಷ್ಮೆ ಸ್ಯಾರಿನೇ, ತುಂಬ ಟ್ರೆಂಡಲ್ಲಿತ್ತು ಅವಾಗ. ಸೊ ಇದಕ್ಕೆ ನೀವು ಯಾವ್ದು ಬೇಕಾದ್ರೂ ಬ್ಲೌಸನ್ನ ಹಾಕ್ಕೊಳ್ಬೋದು. ಬಿಕಾಸ್ ಮಲ್ಟಿ ಕಲರ್ಸ್ ಇರೋದ್ರಿಂದ ನೀವು ಪಿಂಕ್ ಆಗಲಿ, ಗ್ರೀನ್ ಆಗಲಿ, ಗೋಲ್ಡ್ ಕಲರ್ ಆಗಲಿ, ಯಾವ್ದು ಬೇಕಾದರೂ ನೀವು ಸೊ ಬ್ಲೌಸನ್ನ ಹಾಕ್ಕೋಬೋದು. ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಇದು ಒಂಥರ ಲುಕ್ಕೇ ಚೇಂಜ್ ಆಗುತ್ತೆ. ಸಖತ್ತಾಗಿದೆ ಇದು ಸ್ಯಾರಿ. ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಇದ್ರದ್ದು ಪಲ್ಲು ಬಂದುಬಿಟ್ರೆ ಈ ಥರ ಬರುತ್ತೆ. ಸೊ ಇದ್ರದ್ದು ಬ್ಲೌಸ್ ಆ್ಯಕ್ಚುಲಿ ಈ ಕಲರಲ್ಲಿತ್ತು. ಸೊ ಇದೇನು ಪಿಂಕ್ ನೀವೇನು ನೋಡ್ತಾ ಇದ್ದೀರಲ್ವ, ಸೊ ಇದೇನು ನೋಡ್ತಾ ಇದ್ದೀರಲ್ವ, ಈ ಥರ ಬ್ಲೌಸ್ ಇತ್ತು. ಈ ಥರ ಕೊಟ್ಟಿದ್ರು. ಸೊ ಅದನ್ನು ಬ್ಲೌಸ್ ಬೇಕಾದ್ರೆ ಉಳಿಸ್ಕೋಬೋದು. ಅಥವಾ ನೀವು ಯಾವುದನ್ನೇ ಹಾಕೊಂಡ್ರು ಕೂಡ ಈ ಒಂದು ಮಲ್ಟಿ ಕಲರ್ ಸ್ಯಾರಿಗೆ ಇದು ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ರೇಷ್ಮೆ ಸ್ಯಾರಿನೇ. ನೆಕ್ಸ್ಟ್ ತೋರಿಸ್ಲಾ. ನೆಕ್ಸ್ಟ್ ಬಂದು ಈ ಒಂದು ಸ್ಯಾರಿನ ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಇದು ಒಂದು ಪೇಜ್, ಆ್ಯಕ್ಚುಲಿ ಫಾರ್ಗೋಡ್ ಪೇಜನ್ನ 3 ವರ್ಷ ಆಯಿತು ತರಿಸ್ಬಿಟ್ಟಿದ್ದು, ಗೊತ್ತಿಲ್ಲ ನನಗೆ. ಬಟ್ ಇದನ್ನು ಆನ್ಲೈನಲ್ಲಿ ತರಿಸಿರೋದು. ಸೊ ಕಲರ್ ಕಾಂಬಿನೇಷನ್ ಆದರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದು ತುಂಬಾ ಇಷ್ಟ ಆಯಿತು ನನಗೆ ಇದು. ಸೊ ಇದ್ರ ಪಲ್ಲು ಬಂದರೆ ಈ ಥರ ಇರುತ್ತೆ. ಸೊ ಇದನ್ನು ಕೂಡ ಸಖತ್ತಾಗಿದೆ. ಕಲರ್ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ನನ್ನ ಹತ್ರ ಇರುವಂಥ ಎಲ್ಲ ಕಲರ್ಸನ್ನು ನಾನು ತುಂಬಾ ಹುಡುಕ್ಬಿಟ್ಟು ತೊಗೊಳ್ತೀನಿ. ಸುಮ್ಮನೆ ಯಾವುದಂತ ರ್ಯಾಂಡಮ್ ಆಗಿ ಪಿಕ್ ಮಾಡಲ್ಲ ನಾನು. ಯಾವುದೇ ಆಗಿರಲಿ, ಇವನ್ ನನ್ನ ಡ್ರೆಸ್ ಆಗಿರಲಿ, ನನ್ನ ಸ್ಯಾರಿ ಆಗಿರಲಿ, ತುಂಬಾ ತಲೆ ಕೆಡ್ಸ್ಕೊತೀನಿ. ಸಮ್ಟೈಮ್ಸ್ ನಾನು ಹೋದ ತಕ್ಷಣ ಸಿಕ್ಬಿಟ್ರೆ ಇಟ್ಕೊಂಡ್ಬಿಡ್ತೀನಿ. ಹೋದ ತಕ್ಷಣ ನನಗೆ ಲೈಕ್ ಆಗಿಬಿಟ್ರೆ ಅದನ್ನೇ ಇಟ್ಕೊತೀನಿ. ಬಟ್ ನನಗೇನಾದರೂ ಲೈಕ್ ಆಗಲಿಲ್ಲ ಅಂತಂದರೆ ತುಂಬ ತಲೆ ಕೆಡ್ಸ್ಕೊತೀನಿ. ಅಷ್ಟು ಈಸಿಯಾಗಿ ನಾನು ಪಿಕ್ ಮಾಡಲ್ಲ ಅಂತ ಹೇಳ್ತೀನಿ. ಆ 2 ಟೈಪು, ಲೈಕ್ ಈಸಿಯಾಗಿ ಸಿಕ್ತಂದರೆ ಪಿಕ್ ಮಾಡಿಬಿಡ್ತೀನಿ. ಬಟ್ ಸಿಗಲಿಲ್ಲ, ನನಗೆ ನಾನು ಅಂದ್ಕೊಂಡು ಮೈಂಡಲ್ಲಿ ಇರಲಿಲ್ಲ ಅಂತಂದಾಗ ತುಂಬಾ ಸರ್ಚ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಇಷ್ಟು ನನ್ನ ಸ್ಯಾರಿ ಕಲೆಕ್ಷನ್ನು. ಹೋಪ್ ನಿಮಗೆ ಹೇಗೆ ಅನ್ನಿಸ್ತು ನನ್ನ ಸ್ಯಾರಿಗಳು, ನಿಮಗೆ ಇಷ್ಟ ಆಯಿತಾ ಏನು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.